ಹಾಯ್ ಫ್ರೆಂಡ್ಸ್, ರಂಜಿನಿ ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಒಂದು ಕೇಕ್ ರೆಸಿಪಿನ ಮಾಡ್ಕೊಳ್ಳೋಣ. ಈಸಿಯಾಗಿ, ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ಇದನ್ನು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ. ನಾವು ಹೊರಗಡೆಯಿಂದ ತರಿಸ್ಕೊಡೋ ಬದಲು ಈ ಥರ ರೆಡಿ ಮಾಡಿಕೊಟ್ರೆ ಮಕ್ಕಳಿಗೂ ಖುಷಿಯಾಗುತ್ತೆ. ನಾನು ಇದನ್ನು ಮೆಜರ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಒಂದು ಲೋಟನ ತಗೊಂಡಿದ್ದೀನಿ. ಈ ಲೋಟದ ಅಳತೆಲೇ ನಾನು ಮೆಜರ್ಮೆಂಟ್ ಹೇಳುವಾಗ ಲೋಟದ ಅಳತೆಲೇ ಎಲ್ಲಾದ್ರದ್ದು ಮೆಜರ್ಮೆಂಟ್ನ ಹೇಳ್ತಾ ಹೋಗ್ತೀನಿ. ಈಗ ಇದಕ್ಕೆ ಬೇಕಾಗಿರೋಂಥದ್ದು ಮೈದಾ 1 ಲೋಟ, ಸಕ್ಕರೆ 3/4 ಲೋಟ, ಅರ್ಧ ಲೋಟ ಎಣ್ಣೆ, ಮೊಸರು ಅರ್ಧ ಲೋಟ ಹಾಲು, ಬೇಕಿಂಗ್ ಪೌಡರು 3/4 ಸ್ಪೂನು, ಜಾಮು 3 ಸ್ಪೂನು, ಬೇಕಿಂಗ್ ಸೋಡಾ 1/4 ಟೀ ಸ್ಪೂನು, ಏಲಕ್ಕಿ ಪೌಡರು 1/4 ಟೀ ಸ್ಪೂನು. ಈಗ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಬೌಲ್ನ ತಗೊಂಡು ಅದಕ್ಕೆ ನಾನೀಗ ಮೊಸರನ್ನ ಹಾಕ್ತಾಯಿದ್ದೀನಿ. ಮೊಸರು ಜೊತೆಗೇ ಸಕ್ಕರೆ ಕೂಡ ಹಾಕೋತಾ ಇದ್ದೀನಿ. ಇದು ಎರಡನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಎಣ್ಣೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾವು ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡೋದು ಬೇಡ, ಯಾಕೆಂದರೆ ಅದು ಫ್ಲೇವರ್ ಇರುತ್ತೆ. ಅದು ಬಿಟ್ಟು ಬೇರೆ ಆಯಿಲ್ನ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ. ಈಗ 3 ಮತ್ತೆ ಎಲ್ಲನೂ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಏಲಕ್ಕಿ ಪೌಡರು ಮತ್ತು ಚಿಟಿಕೆ ಉಪ್ಪನ್ನ ಹಾಕೋತಾ ಇದ್ದೀವಿ. ಹಾಕ್ಕೊಂಡು ಮತ್ತು ಮೈದಾ ಹಿಟ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವು ಏಲಕ್ಕಿ ಪುಡಿ ಬದಲು ವೆನಿಲಾ ಎಸೆನ್ಸ್ ಏನಾದರೂ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಏಲಕ್ಕಿ ಪುಡಿನೇ ಹಾಕೋತಾ ಇದ್ದೀನಿ. ಈ ಥರ ದೋಸೆ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೇನಾದರೂ ಇದು ಸ್ವಲ್ಪ ಗಟ್ಟಿ ಆಯಿತು ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ಫಸ್ಟ್ ಟೈಮ್ ಮಾಡುವಾಗ ಕೇಕ್ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಒಂದೊಂದು ಸಲ ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ಬೋದು ಅಥವಾ ಸ್ವಲ್ಪ ತೆಳುವಾಗ್ಬೋದು. ಹಿಟ್ಟು ಸ್ವಲ್ಪ ತೆಳುವಾದರೆ ಮತ್ತೆ 1 ಸ್ಪೂನ್ ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ಳಿ. ಅಥವಾ ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಮತ್ತೆ 1-2 ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕೇಕ್ ಬ್ಯಾಟರ್ ರೆಡಿ ಆಯಿತು. ಇದನ್ನೊಂದು 15 ನಿಮಿಷ ಎತ್ತಿಟ್ಕೊಂಡು ಆದಮೇಲೆ ನಾನಿವಾಗ ಸೋಡಾ ಪುಡಿನ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಮೈದಾ ಮತ್ತು 3/4 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕೋತಾ ಇದ್ದೀನಿ. ಬೇಕಿಂಗ್ ಪೌಡರ್ ಬೇರೆ ಮತ್ತು ಸೋಡಾ ಪುಡಿ ಬೇರೆ. ಬೇಕಿಂಗ್ ಪೌಡರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕೇಕು ಸ್ಮೂತಾಗಿ ಉಬ್ಬುತ್ತೆ. ಅದಕ್ಕೋಸ್ಕರ ಬೇಕಿಂಗ್ ಪೌಡರ್ನ ಹಾಕ್ಕೊಳ್ಳೋದು. ಇದು ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ಮತ್ತು ಆನ್ಲೈನಲ್ಲಿ ಸಿಗುತ್ತೆ. ನಾನು ಆನ್ಲೈನಲ್ಲೇ ತರಿಸ್ಕೊಂಡಿದ್ದು. ಇದನ್ನೆರಡು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಇದನ್ನು ಮಿಕ್ಸ್ ಮಾಡಿ ತುಂಬ ಹೊತ್ತು ಇಡೋಂಥ ಅವಶ್ಯಕತೆ ಇಲ್ಲ. ನಾವು ಬೇಕಿಂಗ್ ಪೌಡರ್ನ ಹಾಕಿದ ತಕ್ಷಣವೇ ಇದನ್ನು ಬೇಯಕ್ಕೆ ಇಟ್ಕೋಬೇಕು. ಈಗ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಈ ಥರ ಆಯಿಲ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನಾವಿಲ್ಲಿ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ಳೋಕೆ ಮುಂಚೆ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಫ್ರೀ ಹೀಟ್ ಮಾಡ್ಕೋಬೇಕು. ಇವಾಗ ಒಂದು ಬಟರ್ ಪೇಪರ್ನ ತೊಗೊಂಡು ಅದಕ್ಕೆ ಆಯಿಲ್ನ ಹಚ್ಕೊಂಡು ಈ ಥರ ಇಟ್ಕೊಳ್ಳಿ ಕೆಳಗಡೆಗೆ. ಅಕಸ್ಮಾತ್ ಬಟರ್ ಪೇಪರ್ ಇಲ್ಲ ಅಂತ ಅಂದರೆ A4 ಶೀಟ್ನ ರೌಂಡ್ ಶೇಪಿಗೆ, ಈ ಪಾತ್ರೆ ಶೇಪಿಗೆ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಅದಕ್ಕೇ ಎಣ್ಣೆನ ಹಾಕ್ಕೊಂಡು ಈ ಥರ ಕೆಳಗಿಟ್ಕೊಳ್ಳಿ. ನಾನಿದು ಬೆಣ್ಣೆ ತಂದಿದ್ದ ಪೇಪರ್ ಇತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. ಇವಾಗ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಎಲ್ಲನೂ ನೀಟಾಗಿ ಇದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು 1-2 ಸಲ ಟ್ಯಾಪ್ ಮಾಡಬೇಕು. ಈಗ ಕುಕ್ಕರು ಸ್ವಲ್ಪ ಫ್ರೀ ಹೀಟ್ ಆಗಿದೆ. ಈಗ ಇದಕ್ಕೆ ಈ ಥರ ಒಂದು ರಿಂಗ್ ಇದ್ದರೆ ರಿಂಗ್ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು ಬಟ್ಲನ್ನು ತೊಗೊಂಡು ಈ ಥರ ಉಲ್ಟಾ ಇಟ್ಕೊಂಡು ಅದ್ರ ಮೇಲೆ ಪಾತ್ರೆ ಇಟ್ಕೊಳ್ಳಿ. ನಾನೀಗ ರಿಂಗ್ನೇ ಹಾಕೋತಾ ಇದ್ದೀನಿ, ರಿಂಗ್ ಇತ್ತು ಅಂತ. ಸೊ ಈಗ ರಿಂಗನ್ನು ಇಟ್ಟು ಇದ್ರ ಮೇಲೆ ಈ ಥರ ಇಟ್ಕೊಳ್ಳಿ ಕೇಕ್ ಬ್ಯಾಟರ್ನ. ಇವಾಗ ವಿಷಲ್ ಮತ್ತು ಕುಕ್ಕರ್ದು ರಬ್ಬರ್ನ ಎರಡನ್ನೂ ತೆಗೆದುಬಿಟ್ಟು ಈ ಥರ ಲಿಡ್ನ ಕ್ಲೋಸ್ ಮಾಡಿ 35-40 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಬೆಂದಿದೆಯೋ ಇಲ್ವೋ ಅಂತ ನೋಡೋಣ. ಒಂದು ಚಾಕ್ನ ತೊಗೊಂಡು ಸೈಡಲ್ಲಿ ಆಲ್ಮೋಸ್ಟ್ ಬೆಂದಿರುತ್ತೆ, ಮಧ್ಯದಲ್ಲಿ ಸ್ವಲ್ಪ ಬೇಯೋದು ಲೇಟ್ ಆಗೋದು. ಸೊ ಮಧ್ಯಕ್ಕೆ ಚಾಕ್ನ ತೊಗೊಂಡು ಹಾಕಿ ಅಥವಾ ಟೂತ್ ಪಿಕ್ನ ತೊಗೊಂಡು ಹಾಕಿ. ನಿಮಗೆ ಈ ಥರ ಹಿಂಗೆ ಚುಚ್ಚಿದ್ರೆ ಗೊತ್ತಾಗುತ್ತೆ ಈ ಥರ ಕೇಕ್ದು ಅಂಟ್ಕೊಳ್ಳಿಲ್ಲ ಅಂತ ಅಂದರೆ ನೀಟಾಗಿ ಬೆಂದಿದೆ ಅಂತ. ಏನಾದರೂ ಚಾಕಿಗೆ ಸ್ವಲ್ಪ ಅಂಟ್ಕೊಂಡ್ರೆ ಇನ್ನೂ ಒಂದು 10-15 ನಿಮಿಷ ಬೇಯಿಸ್ಕೊಳ್ಳಿ. ಈಗ ನಾವು ಕೇಕ್ ಮೇಲೆ ಹಾಕೋಕ್ಕೆ ಜಾಮ್ನ ರೆಡಿ ಮಾಡ್ಕೋತಾ ಇದ್ದೀವಿ. ಕೇಕ್ನ ಆರಕ್ಕೆ ಇಟ್ಕೊಳ್ಳಿ, ಒಂದು 20-25 ನಿಮಿಷ ಆರಿದ ಮೇಲೆ ನೀವು ಜಾಮ್ನ ರೆಡಿ ಮಾಡ್ಕೊಳ್ಳಿ. ಈಗ ಜಾಮ್ ಸ್ವಲ್ಪ ಗಟ್ಟಿ ಇರುತ್ತೆ, ಹಾಗಾಗಿ ಸ್ವಲ್ಪ ತೆಳು ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ.
ಜಾಮ್ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಹಾಗೆ ಪ್ಲೇನ್ ಕೇಕ್ ತಿನ್ನೋ ಬದಲು ಸ್ವಲ್ಪ ಜಾಮ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಜಾಮ್ ಹಾಕ್ತಾಯಿದ್ದೀನಿ. ಸೊ ಈ ಥರ ಜಾಮ್ನ ಸ್ವಲ್ಪ ತೆಳು ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ. ನೀವು ಅಕಸ್ಮಾತ್ ಜಾಮ್ ಬೇಡ ಅಂತಂದರೆ ಇದಕ್ಕೆ ಡೈರಿ ಮಿಲ್ಕ್ ಚಾಕ್ಲೇಟ್ನ ಕೂಡ ಹಾಕ್ಕೋಬೋದು. ಡೈರಿ ಮಿಲ್ಕ್ ಚಾಕ್ಲೇಟ್ನ ಸೇಮ್ ಒಂದು ಬಿಸಿನೀರು ಕಾಯಿಸ್ಬಿಟ್ಟು ಬಿಸಿನೀರೊಳಗಡೆ ಹಾಕಿದ್ರೆ ಮೆಲ್ಟ್ ಆಗುತ್ತೆ. ಆ ಮೆಲ್ಟ್ ಆಗಿ ಚಾಕ್ಲೇಟ್ನ ಸೈಡಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಬಿಟ್ಟು ನಾವು ಕೇಕ್ ಮೇಲೆ ಸ್ಪ್ರೆಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಚಾಕ್ಲೇಟ್ ಬದಲು ಇವತ್ತು ಜಾಮ್ನೇ ಹಾಕೋತಾ ಇದ್ದೀನಿ, ನನ್ನ ಮಗಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ. ನೋಡಿ ಇಷ್ಟು ತೆಳುವಾದರೆ ಸಾಕು. ಇದನ್ನು ಈ ಥರ ಬಿಸಿ ಮಾಡಿಕೊಂಡು ಜಾಸ್ತಿ ಹೊತ್ತು ಇಡಬೇಡಿ, ಏಕೆ ಅಂತಂದರೆ ಮತ್ತೆ ಗಟ್ಟಿಯಾಗಿಬಿಡುತ್ತೆ. ಪಟ್ ಅಂತ ಹಾಕ್ಕೊಳ್ಳಿ. ಸೊ ಇವಾಗ ಈ ಥರ ಕೇಕ್ ರೆಡಿ ಆಗಿದೆ, ಇದು ಆರಿದೆ ಒಂದು 30 ನಿಮಿಷ. ಈಗ ಸೈಡಲ್ಲಿ ಒಂದು ಚಾಕುನ ತಗೊಂಡು ಈ ಥರ ಬಿಡಿಸ್ಕೊಳ್ಳಿ ಸ್ವಲ್ಪ. ಸೊ ಇವಾಗ ಒಂದು ಪ್ಲೇಟ್ನ ತಗೊಂಡು ಪಾತ್ರೆನ ಈ ಥರ ಉಲ್ಟಾ ಮಾಡಿ ನೋಡಿ, ನೀಟಾಗಿ ಬೆಂದಿದೆ. ಇನ್ನೂ ಬೇಕಿದ್ದರೆ 10 ನಿಮಿಷ ಬೇಯಿಸ್ಕೋಬೋದಿತ್ತು ನಾವು. ಇನ್ನೂ 10 ನಿಮಿಷ ಬೇಯಿಸ್ಕೊಂಡ್ರು ಏನು ಪರವಾಗಿರಲಿಲ್ಲ, ಚೆನ್ನಾಗಿ ಬರ್ತಾಯಿತ್ತು. ನಾನು ಹೋದ ಸಲ ಕೇಕ್ ಮಾಡಿದಾಗ ಸ್ವಲ್ಪ ಸೀದು ಹೋಗಿಬಿಟ್ಟಿತ್ತು, ಅದಕ್ಕೋಸ್ಕರ ನಾನು ಈ ಸಲ ತುಂಬ ಹೊತ್ತು ಬೇಯಿಸೋಕ್ಕೆ ಹೋಗಲಿಲ್ಲ. ಅದು ಕರೆಕ್ಟಾಗಿ ಬೆಂದಿದೆ ಅಂತ ಗೊತ್ತಾದಾಗ ತೆಗೆದುಬಿಟ್ಟೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ನೋಡಿ ತುಂಬ ಸ್ಮೂತಾಗಿ ಬಂದಿದೆ ಕೇಕು. ಈಗ ಇದಕ್ಕೆ ನಾವು ಜಾಮ್ನ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ತಿನ್ನಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.